ಒಬ್ಬರು ಮಾಲಾರ್ಪಣೆ ಬಿಟ್ಟರೆ ಸಮಸ್ಯೆ ಆಕೈತಿ. ಹಾಗಾಗಿ ಹುಡುಗರು ಭಾಳಷ್ಟು ದಿನಗಳಿಂದ ಈ ನಾಟಕವನ್ನು ಶ್ರೀ ಗ್ರಾಮ ದೇವತೆ ಹಾಗೂ ಬಸವೇಶ್ವರ ದೇವರ ನಿಮಿತ್ತವಾಗಿ ಅನ್ಯಾಯಕ್ಕೆ ಸಿಡಿದೆದ್ದ ಹುಲಿ ಎಂಬ ನಾಟಕವನ್ನು ಕಲಿತಿರುವಂಥದ್ದು. ಈ ನಾಟಕದ ಉದ್ಘಾಟನೆ ಕಾರ್ಯಕ್ರಮ ಆಗಮಿಸಿದಂಥ ಈ ಗ್ರಾಮದ ಹಿರಿಯರು, ಸುತ್ತಮುತ್ತಲಿಂದ ಬಂದಿರುವಂಥ ಎಲ್ಲ ಗುರು ಹಿರಿಯರಿಗೆ, ಅಣ್ಣ ತಮ್ಮಂದರಿಗೆ ಹಾಗೂ ಈ ನಾಟಕ ನೋಡಲಿಕ್ಕೆ ಬಂದಂಥ ಎಲ್ಲ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರು ಮತ್ತು ತಾಯಂದಿರಿಗೆ, ಈ ಒಂದು ನಿಮ್ಮ ಗ್ರಾಮಕ್ಕೆ ಸಂಗೀತದ ರಸದೂತನವನ್ನು ಒಡಿಸ್ಲಿಕ್ಕೆ ಬಂದಂಥ ಸಂಗೀತ ಬಳಗದ ಎಲ್ಲ ಲಿಂಗ ಆಗಿರ್ಬೋದು, ನಮ್ಮ ಪಟ್ಯಾಳ ಮಾಸ್ತರ್ ಆಗಿರ್ಬೋದು, ಹಲವಾರು ಕಲಾವಿದರು, ಕಲಾವಿದಿ ನಟಿಯರು ಕೂಡ ಬಂದಿದ್ದಾರೆ. ಅದ್ರ ಜೊತೆಗೆ ವಿಡಿಯೋಗ್ರಾಫರ್ ಕೂಡ ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಈಗಾಗಲೇ ನೀವೆಲ್ಲರೂ ಕೂಡ ಈ ದೇವಿ ಜಾತ್ರೆಯನ್ನು ಮಾಡೋದ್ರ ಮುಖೇನ ನಮ್ಮ ಹಿರಿಯರ ಕಾಲದಿಂದ ಬಂದಂಥ ಸಂಪ್ರದಾಯದಂತೆ ಈ ಜಾತ್ರೆಯಲ್ಲಿ ನಾವು ಮರಿಯನ್ನು ಮಾಡೋದ್ರ ಮುಖೇನ, ಪ್ರತಿಯೊಂದು ಮನೆಯಲ್ಲಿ ಊಟವನ್ನು ಮಾಡೋದ್ರ ಮುಖೇನ ಬಂದಂಥ ಸಂಬಂಧಿಕರಾಗಿರ್ಬೋದು, ಅತಿಥಿಗಳಾಗಿರ್ಬೋದು, ಭಾಳಷ್ಟು ಅಚ್ಚುಕಟ್ಟಾಗಿ ನೀವು ನಮಗೆಲ್ಲ ಊಟವನ್ನು ಬಡಿಸಿದ್ದೀರಿ. ನಾವೆಲ್ಲರೂ ಊಟ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ, ತಾವು ಕೂಡ ಊಟ ಮಾಡ್ಕೊಂಡು ಬಂದಿದ್ದೀರಿ. ಹಾಗಾಗಿ ಶಾಂತಿಯುತವಾಗಿ ಈ ನಾಟಕವನ್ನು ನೋಡೋದ್ರ ಮುಖೇನ, ಶಿಳ್ಳೆ ಮತ್ತು ಚಪ್ಪಾಳಿಯನ್ನು ಹೊಡೆಯೋದ್ರ ಮುಖೇನ ಈ ಯುವಕರಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಈ ಗ್ರಾಮದ ಯುವಕರು ಭಾಳಷ್ಟು ಸುಮಾರು ದಿನಗಳಿಂದ ಈ ನಾಟಕವನ್ನು ಕಲಿತು ನಿಮ್ಮ ಮುಂದೆ ಪ್ರದರ್ಶನವನ್ನು ಮಾಡಲಿದ್ದಾರೆ. ಅದರ ಜೊತೆಗೆ ನಿಮ್ಮ ಸಂಬಂಧಿಕರು, ನಿಮ್ಮ ಅಣ್ಣತಮ್ಮಂದರು, ನಿಮ್ಮ ಸೋದರರು ಕೂಡ ಈ ಒಂದು ನಾಟಕದಲ್ಲಿ ಪಾತ್ರವನ್ನು ಮಾಡಿರ್ತಾರೆ. ಹಾಗಾಗಿ ನೀವೆಲ್ಲರೂ ಈ ಜಾತ್ರೆಗೆ ಯಾವುದೇ ರೀತಿ ಕಪ್ಪು ಚುಕ್ಕಿ ತರದ ಹಾಗೆ, ಈ ಜಾತ್ರೆಯಲ್ಲಿ ಗದ್ದಲವನ್ನು ಮಾಡದ ಹಾಗೆ, ಈ ನಾಟಕದಲ್ಲಿ ಏನೋ ಕೂಡ ಪ್ರಾಬ್ಲಮ್ ಆಗಬಾರ್ದು. ಸ್ಟೇಜ್ ಒಳಗಡೆ ಕೂಡ ಏನು ಖುಲ್ಲಾ ಇದ್ದಂಥ ಜನಗಳು ಸ್ಟೇಜ್ ಖಾಲಿ ಮಾಡೋದ್ರ ಮುಖೇನ ಅಲ್ಲಿ ಬರುವಂಥ ಪಾತ್ರಧಾರಿಗಳಿಗೆ ಯಾವುದೇ ರೀತಿ ಅಡಚಣೆಗಳಾಗಬಾರ್ದು. ಆ ರೀತಿ ನೀವೆಲ್ಲರೂ ಸಹಕರಿಸಬೇಕು. ತಾವೆಲ್ಲರೂ ಮುಂದೆ ಕೂತು ಬಂದು ನಾಟಕ ನೋಡ್ರಿ, ಏನೂ ಸಮಸ್ಯೆ ಆಗಂಗಿಲ್ಲ. ಇಲ್ಲಿ ಆಜುಬಾಜು ಕೂತು ನೋಡ್ರಿ, ಅದು ನಾಟಕ ಸರಿ ಅನ್ಸಂಗಿಲ್ಲ. ಮುಂದೆ ಬಂದು ನಾಟಕ ನೋಡಿದ್ರೆ ನಿಮಗೂ ಕೂಡ ಒಂದು ಒಳ್ಳೆಯ ಮನಸ್ಸು ಹುಮ್ಮಸ್ಥಿತಿ ಬರ್ತೈತಿ. ನಾವು ಕೂಡ ನಾಟಕ ಮಾಡಬೇಕು ಅನ್ನುವಂಥ ಮನೋಭಾವನೆ ನಿಮ್ಮಲ್ಲಿ ಮೂಡ್ತೈತಿ. ಹಾಗಾಗಿ ಏನಾದರೂ ನಮ್ಮ ಹುಡುಗರು ದಯಮಾಡಿ ನಮ್ಮ ಕಾರಾವಿ ಗ್ರಾಮದ ಜಾತ್ರೆಯನ್ನು ನೋಡ್ಲಿಕ್ಕೆ ಬಂದಿದ್ದೀವಿ, ಜಾತ್ರೆಯನ್ನು ಊಟವನ್ನು ಸವಿಲಿಕ್ಕೆ ಬಂದಿದ್ದೀವಿ, ಜಾತ್ರೆಯ ಸಂಗೀತವನ್ನು, ಈ ನಾಟಕವನ್ನು ನೋಡ್ಲಿಕ್ಕೆ ಬಂದಿದ್ದೀವಿ. ನಾವೆಲ್ಲರೂ ನೋಡಿ ಈ ಗ್ರಾಮದ ಯುವಕರಿಗೆ ಪ್ರೋತ್ಸಾಹವನ್ನು ಕೊಡೋಣ. ಯಾವುದೇ ರೀತಿ ಗದ್ದಲ ಮಾಡೋದು ಬೇಡ. ಒಂದು ವೇಳೆ ಗದ್ದಲಕ್ಕೆ ಎಡೆ ಮಾಡಿ ಕೊಡೋದಾದರೆ ಭಾಳಷ್ಟು ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ಬಂದಿದ್ದಾರೆ. ಯಾವುದೇ ರೀತಿ ನಿಮಗೆ ಯಾವುದೇ ರೀತಿ ದೌರ್ಜನ್ಯ ಮಾಡಬೇಕಂತೇನಿಲ್ಲ. ಇಲ್ಲಿ ಯುವಕರು, ಇಲ್ಲಿ ಕಮಿಟಿಯವರು, ಆದರೆ ಅನಿವಾರ್ಯತೆ ಬಿದ್ದರೆ ಅವರಿಗೆ ನಿಮ್ಮನ್ನು ಹ್ಯಾಂಡ್ ಓವರ್ ಮಾಡಬೇಕಾಕೈತಿ. ದಯಮಾಡಿ ಅದನ್ನು ನಡೆಯದ ರೀತಿ ನೀವು ನಡ್ಕೋತೀರ ಅಂತೇಳಿ ನಾನು ಭಾವಿಸಿದ್ದೀನಿ. ಹೆಚ್ಚಿಗೆ ಏನು ಮಾತಾಡೋದಿಲ್ಲ, ಇಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.